ಇರುತ್ತ ಫಸ್ಟ್ ಇನ್ನೊಂದು ಆಲೋಚನೆ ಕೇಳಿದ್ರಿ ಜಾಯ್ನ್ ಆಗಿಲ್ಲ. ಈ ನನ್ನ ಮಗನೂ ಸಾಕು ಎಮ್ಮೈನೂ ಸಾಕು, ಲಾಸ್ಟ್ ಕ್ಲೋಸ್. ಇಲ್ಲಿರೋರು ಮಿನಿಮಮ್ 30% ಜನ ಬಲವಂತಕ್ಕೆ ಬಂದಿರೋರೇ ಜಾಸ್ತಿ. ಬಸವಸ ತಲೆ ನಡೆಸ್ತಾರೆ. ನಾವು ಇದೇ ಸ್ಕೂಲಲ್ಲಿ ಓದಿರೋರು ಸರ್, ಸೇಮ್ ಸ್ಕೂಲ್. 3 ವರ್ಷ ಜನ ಪಬ್ಲಿಕ್ ಒಪಿನಿಯನ್ ಯಾರು ಬದುಕ್ತಾರೋ ಅವ್ರು ಯಾರು ಸಕ್ಸಸ್ ಆಗಿಲ್ಲ. ನನಗೋಸ್ಕರ ಯಾರು ಬದುಕ್ತಾರೋ ಅವರೆಲ್ಲ ಸಕ್ಸಸ್ ಆಗಿರೋ. 2030 ಕಣ್ಣಿಗೂ ಓಪನ್ ಆಗಿಲ್ಲ. ಮಗು ಈಗಷ್ಟೇ ಹೇಳ್ತೀವಿ ಫ್ರೂಡ್ ಅವಸ್ಥೆ. ಡೈರೆಕ್ಟ್ ಇಂಡಸ್ಟ್ರಿ ಡೆವಲಪ್ಡ್ ಕಂಟ್ರಿ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ. 30 to 40% ಗ್ರೋತ್ ಇದೆ. ನಮ್ಮ ಇಂಡಿಯಾ 0.07%. ಇವನ್ ಸಿಂಗಲ್ 1% ಕೂಡ ಇಲ್ಲ. ಇದ್ರ ಮೇಲೆ ಅನುಮಾನನೂ ಇದೆ, ಈ ಕಡೆ ದುಡ್ಡು ಇದೆ. 2 ಸಬ್ಜೆಕ್ಟ್ ಇದೆ. ಇದನ್ನು ಬಿಟ್ಟು ಹೋಗ್ಲೂಬಹುದು, ಇದನ್ನ ಹಿಡ್ಕೊಂಡು 5 ವರ್ಷ ಜರ್ನಿನೂ ಮಾಡ್ಬೋದು. MI ಇಲ್ಲಿ ಬಹಳ ಈಸಿ. ಯಾವ್ದು ಹೇಳಿ? ತುಂಬಾ ಈಸಿ, ಬಹಳ ಈಸಿ. ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು ಬಹಳ ಈಸಿ. ಯಾವ್ದು ಈಸಿ? ಒಳಗ್ ಬರೋದು ಹೊರಗೆ ಹೋಗೋದು ಬಹಳ ಈಸಿ. ಯಾವ ರಿಸೈನ್ ಮಾಡೋ ಅವಶ್ಯಕತೆ ಇಲ್ಲ. 2 ನಿಮಿಷ ಸ್ವಿಚ್ ಆಫ್ ಮಾಡಿದ್ದು ಮುಗ್ದಾಯಿ. ಚಂದ್ರನವರು ಚಂದ್ರಪುರದಲ್ಲಿ ಇದ್ದಾರೆ. ರೈಟ್ ಆರ್ ರಾಂಗ್? ಯಾರ ಕಂಟ್ರೋಲ್ ಇಲ್ಲ MI. ರೈಟ್ ಆರ್ ರಾಂಗ್ ಸರ್? ಎಷ್ಟೋ ಜನ ಹೇಳಿದ್ದಾರೆ ನೂ ಟೆನ್ಷನ್ ಅವ, ನಾನು ಬಿಟ್ಬಿಡು. ಏನಂತ? ನೂ ಟೆನ್ಷನ್ ಬಿಟ್ಬಿಡು. ಆ ಟೆನ್ಷನ್ ತೆಗೆದಾಕಿ ನೀನ್ ಕರ್ಕೊಂಡಿರೋದು MI ರೆಡಿ ಆಗ್ತದೆ. ಮಿನಿಮಮ್ 5 years ಬೇಕು. ಎಷ್ಟು ವರ್ಷ? ಮಿನಿಮಮ್ 5 years ಬೇಕು. 3 years ಗಟ್ಟಿಗೆ ಇಟ್ಕೋಬೇಕು. ಬಹಳ ಈಸಿಯಸ್ಟ್ ಥಿಂಗ್ ಯಾವುದು MI ಅಲ್ಲಿ? ಜಾಯಿನ್ ಆಗೋದು ಬಿಟ್ಟು. ಕೇಳೋರು ಯಾರಿಲ್ಲ, ಕೇಳೋರು ಯಾರು? ಏನ್ ಜಾಯಿನ್ ಆದ ದಿನ ಎಲ್ರಿಗೂ ಹೇಳ್ಕೊಡ್ತಾರೆ. ಹೆಂಗೆ ಗೊತ್ತಾ? ಕೋಟಿ ಮಾತು ತೋರಿಸ್ತೀನಿ, ಮನೆ ತಗೋತೀನಿ, ಕಾರ್ ತಗೋತೀನಿ. 2 ದಿನ ನೋಡಿದ್ರೆ ಅವನೇ ಇಲ್ಲ. ನಾನು 10 ವರ್ಷ ಜರ್ನಿ ನೋಡಿದ್ದೀನಿ. ನಾನು ಕಲೆ ಎಲ್ಲರೂ ಕೈ ಬೀಸಿ ಕರೀತಿದೆ, ಕೆಲವು ಮಾತ್ರ ಆರಿಸ್ಕೊತಿದೆ. ಬಿಸ್ನೆಸ್ ಎಲ್ಲರೂ ಕೈ ಬೀಸಿ ಕರೀತಿದೆ, ನಮ್ಗಳು ಮಾತ್ರ ಆರಿಸ್ಕೊತ ಡಿಫ್ರೆಂಟ್. ಒಂದು ಪಾಯಿಂಟ್ ಕಲಿಯಕ್ಕೆ ಟೈಮ್ ಕೊಡ್ತೀವಿ. ಲಾಸ್ಟ್ 20 years ಬ್ಯಾಕ್ ನಿಮ್ಮ ಪ್ರೊಫೆಷನ್ ಬೇರೆ, MI ಜಾಯಿನ್ ಆದಾಗ ಪ್ರೊಫೆಷನ್ ಬೇರೆ. ಮನೆ ಗಲಾಟಿನ ತೆಗೆದು ಮಕ್ಕಳ ಮೇಲೆ ಹಾಕ್ತೀವಿ. ನಿಜನೋ ಸುಳ್ಳು? ನೀವು ಮಾಡೋ ಜಾಬ್ನ ತಗೊಂಡು MI ಹಾಕ್ತೀವಿ. ಟೆನ್ಷನ್ ನಡೆದಿರೋದು ಹೊರಗಡೆ. MI ಪ್ರಾಬ್ಲಮ್ ಇಲ್ಲ. MI ನ್ಯೂ ಇಂಡಸ್ಟ್ರಿ, ನ್ಯೂ ಐಡಿಯಾ. ಯಾವ ಜಾಗ ಕಂಫರ್ಟಬಲ್ ಇದೆ ಆ ಜಾಗದಲ್ಲಿ ದುಡ್ಡಿಲ್ಲ. ಯಾವ ಜಾಗದಲ್ಲಿ ಅನ್ಕಂಫರ್ಟಬಲ್ ಇದೆ ದುಡ್ಡಿದೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಗೆ ಎಲ್ರಿಗೂ ಒಂದು ಪ್ರಶ್ನೆ. ಆರಾಮ್ ಬೇಕಾ ಹಣ ಬೇಕಂದ್ರೆ ಯಾವ ಸೆಲೆಕ್ಟ್ ಮಾಡ್ತೀವಿ? ಜೋರಾಗಿ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ನನಗೆ AC ಕೊಟ್ಟು ಮುಗ್ದಾಯ್ತು, ನಿದ್ದೆ ಓಡ್ತೀನಿ. ಯಾವ್ದು ಮಾಡ? ಆಲ್ರೆಡಿ ಕೊಟ್ಟಾಗಿದೆ ಭಗವಂತ. ಜೀವನದ 75% ನಿತ್ಯದೆಲ್ಲ ಮುಗಿಸ್ಬಿಟ್ಟಿದೀವಿ ನಾವು. ಅದೇ ಆರಾಮ್. ಜೀವನದ ಬದಿಟ್ಕೊಳ್ಬೇಕಾದ್ರೆ 75% ನಿತ್ಯಲ್ಲಿ ಹೋಗಿದೆ, ಲೇಜಿ ಹೋಗಿದೆ, ಟಿವಿ ಹೋಗಿದೆ, ಹಳ ಸೀರಿಯಲ್ ಹೋಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿದೆ. 75% ಭಾಗ ಗೊತ್ತೋ ಗೊತ್ತಿದ್ದೇನೆ. ನಾನು ಆಲ್ರೆಡಿ ಹೇಳಿದೆ, ಕೆಲಸ ಮಾಡಿ ಸತ್ತಿರೋರಿಗಿಂತ ಜಾಸ್ತಿ ಸತ್ತಿರೋ ಸಂಖ್ಯೆ ಜಾಸ್ತಿ. ಇಂಡಸ್ಟ್ರಿ ಡೈರೆಕ್ಷನ್ ಇಂಡಸ್ಟ್ರಿ ನಮ್ಮ ಮಕ್ಕಳ ಕಾಲದ ಅಪರ್ಚುನಿಟಿ ಡಿಫೆಕ್ಟ್ಸ್, ನನ್ನ ಕಾಲದ ಅಪರ್ಚುನಿಟಿ ಅಲ್ಲ. ಕಲಿಸಿ ಪದೇ ಪದೇ ಕರಿತೀವಿ, ನೀವು ಬರಲ್ಲ. ಪದೇ ಪದೇ ಹೇಳ್ತೀವಿ ಬನ್ನಿ 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 ಬನ್ನಿ. ಇದೇ ಟ್ರೈನಿಂಗ್ ಪ್ರೋಗ್ರಾಮ್ ಮುಂಚೆ ಫ್ರೀ ಕೊಡ್ತಿದ್ವಿ.
ಇವತ್ತು ಫೀಸ್ ಎಷ್ಟು? 750, ಸಾರಿ 550. ಇನ್ನು 3 ವರ್ಷ ಬಿಟ್ರೆ ರೂಪಾ ಮೇಡಮ್ ಬಂದು 45 ನಿಮಿಷ ಟ್ರೈನಿಂಗ್ ಏನಾದ್ರು ಈ ತರ ಕೊಟ್ರೆ ಅವ್ರಿಗೆ ನಾವು 1 ಲಕ್ಷ ಫೀಸ್ ಕೊಡ್ಬೇಕು ಡಿಯರ್ ಫ್ರೆಂಡ್ಸ್. ಫ್ರೀ ಕೊಟ್ಟಾಗ ಬಳಸ್ಕೊಳ್ಳಲ್ಲ ನಮ್ಮ ಜನ, ಅದಕ್ಕೆ ದುಡ್ಡು ಹಾಕಲೇಬೇಕು, ಹಾಗೆ ಬಳಸ್ಕೊಳ್ಳೋದು. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ಅದ್ಭುತವಾದ ಸೆಷನ್ ಡಿಯರ್ ಫ್ರೆಂಡ್ಸ್. ನನ್ನ ಪ್ರಕಾರ ನಾನು ಬಹಳ ಮೋಟಿವೇಟ್ ಆಗಿದ್ದೆ, ನಾನು ಇನ್ಸ್ಪೈರ್ ಆಗಿದ್ದೀನಿ ಇವತ್ತು. ಅಂತ ಗ್ರೇಟೆಸ್ಟ್ ಸಬ್ಜೆಕ್ಟ್ ಅನ್ನ ಕೊಟ್ಟರು. ಅದಕ್ಕೆ ಒಂದು ಕಾಲದಲ್ಲಿ ಊಟ ಇಲ್ಲದೆ ಜನ ಸತ್ತಿದ್ದಾರೆ, ಇವತ್ತು ಊಟ ಜಾಸ್ತಿ ಮಾಡಿ ಸತ್ತಿರುವ ಸಂಖ್ಯೆ ಜಾಸ್ತಿ. ರೈಟ್ ಆರ್ ರಾಂಗ್? ಒಂದು ಕಾಲದಲ್ಲಿ ಊಟ ಇಲ್ಲದೆ ಸತ್ತಿದ್ದಾರೆ ನಮ್ಮವರೆಲ್ಲ. 3 ಊಟ ಮಾಡಿದ್ರು 7 ಊಟ ಮಾಡ್ತಾರೆ ಸತ್ತು. ರೈಟ್ ಆರ್ ರಾಂಗ್? ಸತ್ತಿರೋ ಸಂಖ್ಯೆ ಜಾಸ್ತಿ. ಮೋಸ್ಟ್ಲಿ ಇವತ್ತು ಕರೆಕ್ಷನ್ ಮಾಡ್ಲಿಕ್ಕೆ ಇನ್ನೊಬ್ರು ಇಟ್ಕೊಂಡಿದ್ದಾರೆ, ಅವರೇ ರೂಪ ಮೇಡಮ್ ಡಿಯರ್ ಫ್ರೆಂಡ್ಸ್ ಅಲ್ಲ. ಅದ್ರ ಬಗ್ಗೆ ಸಾಕು ಇವತ್ತು ಮೋಸ್ಟ್ಲಿ ಚಪ್ಪಾಳೆ ಸಾಲ ಡಿಯರ್ ಫ್ರೆಂಡ್ಸ್. ಮೇಡಮ್ ಹತ್ರ ಒಂದು ಕನ್ಸಲ್ಟೇಷನ್ ಆನ್ಲೈನ್ ಮೀಟಿಂಗ್, ಅದು 10 ನಿಮಿಷಕ್ಕೆ 12,000 ರೂಪಾಯಿ ಇಸ್ಕೊಬಿಟ್ಟು ಅಮ್ಮ. ಏನಿಲ್ಲ, ನೀರ್ನ ಎಷ್ಟೊತ್ತು ಕುಡಿಬೇಕಂತ ಹೇಳ್ಕೊಡೋದಕ್ಕೆ, ಊಟ ಆದ್ಮೇಲೆ ಕುಡಿಬೇಕಾ, 12,000 ಹೋಯ್ತು. ರೂಪಾ ಮೇಡಮ್ 45 ನಿಮಿಷ ಕೊಟ್ಟಿದ್ರೆ ಅಂದ್ರೆ ಯಾವ ಲೆವೆಲ್ ಚಪ್ಪಾಳೆ ಬೇಕು? ಟ್ರೈನಿಂಗ್ ಸಿಕ್ಬಿಟ್ಟಿದ್ರೆ 3 ವರ್ಷಕ್ಕೆ ಹೊರಡ್ಕೋತಿ ಆಗ್ತಿದ್ವಿ ಇಲ್ಲೋ ಗೊತ್ತಿಲ್ಲ. ಅಂತ ಅದ್ಭುತವಾದ ಸೆಷನ್. ಹಾಗಾಗಿ ಡೈರೆಕ್ಷನ್ ಇಂಡಸ್ಟ್ರಿ ಎಷ್ಟು ಕಲಿತಿರೋ ಬಿಡಬೇಡಿ. ನಿಮ್ಮ ಅಪ್ಲೈನ್ ಕಲಿತಾರೆ ದಯವಿಟ್ಟು ನ್ಯೂಟ್ ಆಗಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. 1 ದಿನ 2 ದಿನ ಸಬ್ಜೆಕ್ಟ್ ಅಲ್ಲ. MI ದಯವಿಟ್ಟು ಟೊಮೊಟೊ ಬೆಳೀತಿಲ್ಲ ನಾವು, ತೆಂಗಿನ ಮರ. 92% ಜನ ಭೂಮಿ ಮೇಲೆ ಬೆಳೀತಿರೋದು ತೆಂಗಿನ ಮರ ಅಲ್ಲ, ಟೊಮೊಟೊ. ಬೆಳೀತಾರೆ ತಿಂದುಬಿಡ್ತಾರೆ, ಬೆಳೀತಾರೆ ತಿಂದುಬಿಡ್ತಾರೆ. ತೆಂಗಿನ ಮರ ಹಂಗಲ್ಲ, 5 ವರ್ಷ ಬೆಳೀತಾರೆ, ಲೈಫ್ ಲಾಂಗ್ ಊಟ ಮಾಡ್ತಾರೆ ರೆಡಿ ಮಾಡ್ತಾರೆ. ಸೊ ತೆಂಗಿನ ಮರ ಹಾಗಾಗಿ ನನಗನ್ಸಿದ ಒಂದು ಕಸ ಇದೆ ತಲೆಯಲ್ಲಿ, ತೆಗೆದಾಕೊಳ್ಳೋಣ, ತೆಗೆಯೋಣ. ನೀವು ಕಣ್ಣು ಮುಚ್ತೀರಿ, ಕಣ್ಣು ಮುಚ್ಚಾದ್ಮೇಲೆ ನೀವೇ ನೋಡ್ಬೇಕು, ಬೇರೆ ಯಾರು ನೋಡಬಾರ್ದು. ಭೂಮಿಯಲ್ಲಿ ಮರ್ಯಾದಿಗೆ ಬಗ್ಗೆ ಅವ್ರ ಲೈಫ್ ಹೋಗ್ಬಿಟ್ಟಿದ್ದಾರೆ. ಅವ್ರೇನಾರು ಅನ್ಕೊಂಬಿಟ್ರೆ, ಇವ್ರೇನಾರು ಅನ್ಕೊಂಬಿಟ್ರೆ, ಅವ್ರು ಆಡ್ಕೊಂಬಿಟ್ರೆ, ಇವ್ರು ಆಡ್ಕೊಂಬಿಟ್ರೆ, ರೈಟ್ ರಾಂಗ್ ಸರ್. ಹಂಗನ್ಕೊಂಡು 20 ವರ್ಷ ಬೈಕ್ ನಮ್ಮ ಬೈಕ್ ರೈಟ್ ರಾಂಗ್ ಸರ್. ನಮಗೋಸ್ಕರ ಇವತ್ತಿಂದ ಬದುಕಣ್ವಾ, ನಮಗೋಸ್ಕರ ಬದುಕಣ್ವಾ, ಯಾರನ್ನೂ ನೋಡ್ಬಾರ್ದು ಸುತ್ತಮುತ್ತ. ನಿಮ್ಗೆ ಸರಿಯಾಗಿ ಕಣ್ಣು ಗುಳ್ಳಿಂದ ಅಳ್ಳಾಡ್ತಿದ್ರೆ ಏನೋ ಕನ್ಫ್ಯೂಷನ್ ಇದ್ರಿ ಅಂತ. ಹಲೋ, ಹಾಗಾಗಿ 30 ಸೆಕೆಂಡ್ಸ್ ಆರ್ 1 ಮಿನಿಟ್ ಎಲ್ಲರೂ ಮಾಡ್ಕೊಡ್ಬೇಕು, 0 ಮಾಡ್ಬಿಡ್ಬೇಕು. ಆಯ್ತಾ? ಎಲ್ಲ ಸುಟ್ಟು ಹಾಕೊಡ್ಬೇಕು, ಬೆಂಕಿಗೆ ಹಾಕಿ ಸುಟ್ಟು ಹಾಕ್ತೀರಾ. ಹಳೆಯ ಸಮಸ್ಯೆಗಳು, ಬೇರೆಯವ್ರಿಗೆ ಏನೋ ತೊಂದರೆಗಳು, ಅವ್ರು ಇವ್ರು ಎಲ್ಲರೂ ಬೆಂಕಿಗೆ ಸುಟ್ಟು ಹಾಕ್ಬೇಕು. 1 ನಿಮಿಷ ಸುಟ್ಟು ಹಾಕ್ಬೇಕು. ಮಾಡ್ತೀರಲ್ಲ? ಪ್ಲೀಸ್ ಕ್ಲೋಸ್ ಯುವರ್ ಐಸ್ ಪ್ಲೀಸ್. ನಿಮ್ಮ ಭವಿಷ್ಯ, ನಿಮ್ಮ ಕನಸು, ನಿಮ್ಮ ಡ್ರೀಮ್ಸ್ಗಳು, ನಿಮ್ಮ ಗುರಿ, ನಿಮ್ಮ ಗೋಲು, ನೀವೇನಾಗಬೇಕು, ನಿಮ್ಮ ದೊಡ್ಡ ಸಂಕಲ್ಪ ಅದಷ್ಟೇ ಕಾಣಬೇಕು, ಬೇರೆ ಏನು ಕಾಣಬಾರ್ದು. ನಿಮ್ಮ ತಲೆ ಒಳಗಡೆ ಬೇರೆಯವ್ರ ಬಗ್ಗೆ ಯೋಚನೆಗಳಿದ್ರೆ ಸುಟ್ಟು ಹಾಕಿ ಅದನ್ನ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ನಿಮ್ಮ ಶಕ್ತಿ ಇನ್ನೊಬ್ರು ಕಂಪೇರ್ ಮಾಡಬೇಡಿ. Don't compare others. ಅವ್ರು ಬೆಳೆದ್ರು, ಇವ್ರು ಬೆಳೆದ್ರು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಫಸ್ಟ್ ನಾವು ನಮ್ಮ ಬಗ್ಗೆ, ನಮ್ಮ ಫ್ಯಾಮಿಲಿಗೆ ಏನು ಮಾಡಿದ್ದೀವಿ, ಉದ್ದೇಶ ಏನು, ನಾವು ಬಂದಿದ್ದ ಉದ್ದೇಶ ಏನು, ನಾವು ಸೈನ್ ಮಾಡಿದ ಉದ್ದೇಶ ಏನು, ಯಾರಿಗೆ ಹೆಲ್ಪ್ ಮಾಡಿದ್ದೀವಿ, ನಮ್ಗೆ ಒಳ್ಳೇದು ಮಾಡಿದವ್ರು ನಾವೇನು ಮಾಡಿದ್ದೀವಿ. ನಾನೊಬ್ಬ ಸಕ್ಸಸ್ ಆದರೆ ಎಷ್ಟು ಜನದ ಲೈಫ್ ಬದಲಾಗುತ್ತೆ. ನಾನೇ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಫ್ರೆಂಡ್ಸ್.
ನಿಮ್ಮನ್ನು ನಂಬಿರೋರು ಉದ್ದೇಶ ಯಾಕೆ ಇಟ್ಕೊಂಡು ಬಂದ್ವಿ, ಇದುವರೆಗೆ ಲೈಫಲ್ಲಿ ಯಾಕೆ ಹೆಲ್ಪ್ ಮಾಡಿದ್ದೀವಿ, ನಾನು ಒಬ್ಬನ ಸಕ್ಸಸ್ 100 ಜನ ಬದುಕು ಕಟ್ಕೋತಾರೆ. ಪೂರ ನಿಲ್ ಮಾಡಿದ್ದೀವಿ, ನಾವು 0 ಮಾಡಿ. ಇಡೀ ಜಗತ್ತು ನಿಮ್ಮ ಸಕ್ಸಸ್ ಕಾಯ್ತಿದೆ, ಇಡೀ ದೇಶ ನಿಮ್ಮ ಸಕ್ಸಸ್ ಕಾಯ್ತಿದೆ, ಇಡೀ ನಿಮ್ಮ ಮನೆಯವರು ನಿಮ್ಮ ಸಕ್ಸಸ್ ಕಾಯ್ತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಇಡೀ ನಿಮ್ಮ ಮಕ್ಕಳು ನಿಮ್ಮ ಸಕ್ಸಸ್ ವೆಯ್ಟ್ ಮಾಡ್ತಿದ್ದಾರೆ. ಇಡೀ ಸುತ್ತಮುತ್ತ ಸೊಸೈಟಿ ನಿಮ್ಮ ಸಕ್ಸಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಇದೆಲ್ಲರೂ ಒಂದು ದೇಶಕ್ಕೊಂದು ಬಿಗ್ ಕಾಂಟ್ರಿಬ್ಯೂಷನ್. ದಯವಿಟ್ಟು ಎಲ್ಲರೂ ಸುಟ್ಟಾಕಿ, ಒಂದನ್ನು ಇಟ್ಕೋಬೇಡಿ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಇಟ್ಕೋಬೇಡಿ. ಹೊಸ ಪ್ರಪಂಚ, ಹೊಸ ಜಾಗ ಕಾಲಿಟ್ಟಿದ್ದೀರಿ. 5 ವರ್ಷ ಜರ್ನಿ, 50 ವರ್ಷ ಫ್ರೀಡಮ್. 5 ವರ್ಷ ಶ್ರಮ, 50 ವರ್ಷ ಫ್ರೀಡಮ್. 5 ವರ್ಷ ಕಂಪ್ಲೀಟ್ ಆಗಿ ಪರ್ ಮಂತ್ ಇನ್ಕಮ್ 10 lakh rupees, ವರ್ಷದ ಇನ್ಕಮ್ 1 ಕೋಟಿ, ನಿಮ್ಮ ಅಕೌಂಟ್ಗೆ 10 lakh ಬರ್ತಿದೆ. ಹೊಸ ಪ್ರಪಂಚ, ಹೊಸ ಐಡಿಯಾ, ಹೊಸ ಆಪರ್ಚುನಿಟಿ. Thank you so much. Please open your eyes. ಸುಟ್ಟಾಕಿದ್ದೀನಿ ಅನಿಸಿದ್ರೆ ಒಂದು ಜೋರು ಚಪ್ಪಾಳೆ. ಸುಟ್ಟಾಕಿದ್ದೀನಿ ಅನಿಸಿದ್ರೆ ನಮ್ಗೆ ಆಲ್ರೆಡಿ 30 minutes ಹೊರಟೋಗಿದೆ. ಶಶಿ ಸರ್ ಫುಲ್ ಕಂಡೀಷನ್ ಮಾಡಿ ನಿಲ್ಲಿಸಿದ್ರೆ ನಮ್ಮನ್ನ. ಇನ್ನು 30 ನಿಮಿಷ ಟೈಮ್ ಇದೆ. 30 ನಿಮಿಷಕ್ಕೆ ನಾನು ಸಬ್ಜೆಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಬೇಕು. ಆರ್ ಯು ರೆಡಿ ಗೈಸ್? ಆರ್ ಯು ರೆಡಿ? ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್. ಒಂದು BDT 10 ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತೀನಿ. ಒಂದು ಕ್ಲಾಸ್ ಮುಖಾಂತರ BDT 10 ಗೆ ತುಂಬಾ ಜನ ಫಸ್ಟ್ ಟೈಮ್ ಇದ್ದೀರಿ. ಇಂಡಸ್ಟ್ರಿ ಕಲಿಬೇಕಾದ್ರೆ ಮಿನಿಮಮ್ ಎಷ್ಟು ವರ್ಷ ಬೇಕು? ಮಿನಿಮಮ್ ಒಂದು 3 to 5 years ಬೇಕು ಡಿಯರ್ ಫ್ರೆಂಡ್ಸ್. ಇದಕ್ಕೆ ಅಡಿದಿರಲ್ಲ? ರೈಟ್. ಬೆಳಿಗ್ಗೆ ಒಂದು ವಿಚಾರ ಗೊತ್ತಾಯ್ತು, ಟೆಕ್ನಿಕಲ್ ಪಾರ್ಟ್. ಬಿಸ್ನೆಸ್ಗೆ ಮೊದಲು ಏನು ಬೇಕಾಗಿತ್ತು? ಟೆಕ್ನಿಕಲ್ ಪಾರ್ಟ್. ಫಾರ್ ಎಕ್ಸಾಂಪಲ್ ಲಾಗಿನ್ ಆಗ್ತೀರಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ಪಕ್ಕಾ ಕ್ಲಾರಿಟಿ 20 minutes ಅಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಸಬ್ಜೆಕ್ಟ್ ಕೊಟ್ಟಂತ ಮಾನಿಟರ್ ಮಾಡ್ತೀರಿ. ಒಂದು ಜೋರು ಚಪ್ಪಾಳೆ ಟೆಕ್ನಿಕಲ್ ಪಾರ್ಟ್ ಆದ್ಮೇಲೆ ಯಾವುದು ನೆಕ್ಸ್ಟ್ ಯಾವುದು? ಪ್ರಾಡಕ್ಟ್. ಎರಡನೇ ಭಾಗ ಪ್ರಾಡಕ್ಟ್. ನಮ್ಮ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಇಂಜಿನ್ ಯಾವುದು? ಪ್ರಾಡಕ್ಟ್ಸ್. ಪ್ರಾಡಕ್ಟ್ಸ್ ಬಗ್ಗೆ 45 ನಿಮಿಷ ಸಾಲಲ್ಲ, ದಿನಗಟ್ಟಲೆ ಸಾಲಲ್ಲ. ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟು ಪ್ರಾಡಕ್ಟ್ಸ್ ಇದೆ. 170+ ಪ್ರಾಡಕ್ಟ್. ನಾವು ಸ್ಟಾರ್ಟ್ ಆದಾಗ 14 ಪ್ರಾಡಕ್ಟ್ ಇತ್ತು. ಈಗ ಕಂಪನಿ ಹತ್ರ 160+ ಪ್ರಾಡಕ್ಟ್ ಕೈಯಲ್ಲಿದೆ. ಡೆಫಿನೆಟ್ಲಿ ಎಕ್ಸ್ಟ್ರಾರ್ಡಿನರಿ ಸೆಷನ್ ಕೊಟ್ಟಿರ್ತಾರೆ. ರೂಪ ಮೇಡಮ್ ಒಂದು ಜೋರು ಚಪ್ಪಾಳೆ. ಬಿಸ್ನೆಸ್ ಮಾಡೋದೇ ಈಗ ಎಷ್ಟು ಜನಕ್ಕೆ ಹಣ ಬೇಕು? ಸರಿ ಕ್ವಶನ್. ಎಷ್ಟು ಜನಕ್ಕೆ ಆಸೆ ಇದೆ ದೊಡ್ಡ ಟೀಮ್ ಕಟ್ಟಬೇಕಂತ? ಎಲ್ರಿಗೂ ಆಸೆ ಇದೆ, ರೈಟ್ ಸರ್. ಒಬ್ಬೊಬ್ಬರೇ ಕೆಲಸ ಮಾಡಿ ಶ್ರೀಮಂತರು ಜಗತ್ತಿನಲ್ಲಿ ಒಬ್ಬರು ಇಲ್ಲ. ಟೀಮ್ ಜೊತೆ ಕೆಲಸ ಮಾಡಿ ಶ್ರೀಮಂತರಾಗಿರೋರು ಜಗತ್ತಿನಲ್ಲಿ ಇದ್ದಾರೆ. ರೈಟ್ ನೋ? ರೈಟ್ ಸರ್. ಎಲ್ರಿಗೂ ಆಸೆ ಇದೆಯಾ ಟೀಮ್ ಕಟ್ಟಬೇಕಂತ? ಕಟ್ಟಬೇಕಂತ ಆಸೆ ಇದೆಯಾ? ಬಹಳ ಕಷ್ಟವಾದ ಕೆಲಸ ಯಾವುದು ಇಲ್ಲಿ? ಆರಾಮ್ ಇದ್ ಕಡೆ ದುಡ್ಡಿಲ್ಲ, ದುಡ್ಡು ಇದ್ ಕಡೆ ಆರಾಮಿಲ್ಲ. ನೀವು ಫುಲ್ ಆರಾಮೇ ಬೇಕು, ದುಡ್ಡು ಒಂದಿಲ್ಲ. ಎಲ್ಲರಿಗೂ ಆರಾಮಿದೆ. ಟಿವಿ ನೋಡ್ಬೋದು, ಇಂಟರ್ವ್ಯೂ ಧಾರಾವಾಹಿ ನೋಡ್ಬೋದು. ಹಲೋ, ಎಲ್ರಿಗೂ ಆಸೆ ದೊಡ್ಡ ಟೀಮ್ ಕಟ್ಟಬೇಕಂತ. ರೈಟ್ ನೋ? ಎಲ್ರಿಗೂ. ನನ್ ಒಂದು ಪ್ರಶ್ನೆ ಅಂದ್ರೆ MI ಯಾಕೆ ಸೆಲೆಕ್ಟ್ ಮಾಡಿದ್ವಿ? ವೈ? ಎಲ್ಲರೂ ಮಾತಾಡಿದ್ರೆ ಚೆನ್ನಾಗಿ. ನಾನು ಬದುಕಬೇಕು, ಅದಕ್ಕೆ ಸೆಲೆಕ್ಟ್ ಮಾಡಿ. ಸೂಪರ್ ಮೇಡಮ್. ಆಮೇಲೆ ನೆಕ್ಸ್ಟ್ ಎಲ್ಲರೂ ಮಾತಾಡ್ಬೇಕು ಬಾಸ್. ಸಕ್ಸಸ್ ಬೇಕಾದ್ರೆ ಸೆಲೆಕ್ಟ್ ಮಾಡಿದ್ವಿ ಮೇಡಮ್. ಸೂಪರ್ ಮೇಡಮ್. ಈಸಿಯಾಗಿ ದುಡ್ಡು ಮಾಡ್ಬೋದು, ಆರಾಮಾಗಿ ಇದ್ರು ದುಡ್ಡು ಮಾಡ್ಬೋದು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಹೆಲ್ತ್ ಎರಡು ಸಿಗುತ್ತೆ, ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ ಮೇಡಮ್. ಎಕ್ಸ್ಟ್ರಾರ್ಡಿನರಿ ಮೇಡಮ್.
ಪಾಸಿವ್ ಇನ್ಕಮ್ ತಗೋಬಹುದು, ಅದಕ್ಕೆ ಲೈಫ್ ಸೈಕಲ್ ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಸೂಪರ್. ಆಮೇಲೆ ನಾಮಿನಿ ಇದೆ, ನಾವಿಲ್ಲ ಅಂದ್ರೂ ನಮ್ಮ ಫ್ಯಾಮಿಲಿಗೆ ಹೋಗುವಂತ ಕೆಲಸ ಇದೆ. ಸೂಪರ್ ಮೇಡಮ್, ಎಕ್ಸ್ಟ್ರಾರ್ಡಿನರಿ ಮೇಡಮ್. ಒಂದು ಜೋರು ಚಪ್ಪಾಳೆ, ಒಂದು ಜೋರು ಚಪ್ಪಾಳೆ. ಹೆಲ್ತ್ ಎರಡು ಸಿಗುತ್ತೆ, ಅದಕ್ಕೆ ಎಂ ಐ ಸೆಲೆಕ್ಟ್ ಮಾಡಿದ್ರಿ ಸರ್. ಸೂಪರ್ ಸರ್. ಆಮೇಲೆ ಸಾರಿ, ಕನಸನ್ನ ನನ್ಸ್ ಮಾಡ್ಕೋಬೇಕು, ಅದಕ್ಕೆ ಎಂ ಐ ಸೆಲೆಕ್ಟ್ ಮಾಡಿದ್ರಿ. ಸೂಪರ್ ಸರ್. ಬೆಟರ್ ಲೈಫ್ ಸ್ಟೈಲ್ ಬೇಕು, ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಸೂಪರ್ ಸರ್. ಆಮೇಲೆ ಸರ್ ಪೀಸ್ ಆಫ್ ಮೈಂಡ್ ಧ್ಯಾನ ಕೊಡಬಹುದು ನಾವು, ಅದಕ್ಕೆ ಸರ್ ಪೀಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್. ಪೀಸ್ ಆಫ್ ಮೈಂಡ್ ವೆರಿ ಸಕ್ಸಸ್ ಯಾವ್ದಂದ್ರೆ ಪೀಸ್ ಆಫ್ ಮೈಂಡ್. ಸೂಪರ್ ಸರ್. ಆಮೇಲೆ ಫ್ಯೂಚರ್ ಇಂಡಸ್ಟ್ರಿ ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಸೂಪರ್ ಮೇಡಮ್. ಏನು ಮೇಡಮ್? ಹಗಲಿ ರಿಟೈರ್ ಮಾಡಿ ಅದಕ್ಕೆ ಸೆಲೆಕ್ಟ್ ಮಾಡಿದ್ರಿ. ಆಮೇಲೆ ಸ್ವದೇಶಿ ವಸ್ತು ಬಳಸ್ಕೊಳಕ್ಕೆ ಅದಕ್ಕೆ ಸೆಲೆಕ್ಟ್ ಮಾಡಿದ್ರಿ. ಸೂಪರ್ ಮೇಡಮ್. ಆಮೇಲೆ ಆರೋಗ್ಯ ಚೆನ್ನಾಗಿ ಆದ್ಮೇಲೆ ಬಿಟ್ಬಿಡೋದು ಎಂ ಐ ನೋನಾ ರೈಟ್. ಆರೋಗ್ಯ ಬೇಕಾದ್ರೆ ಸೆಲೆಕ್ಟ್ ಮಾಡಿ. ಸೂಪರ್ ಸರ್. ಆಮೇಲೆ ಸೈಕಲ್ ಹೊಡೆದೋದು ಬೋರ್ ಆಗಿದೆ, ಏರೋಪ್ಲೇನ್ ಮಾಡ್ತಾರೆ. ನೀವು ಸೈಕಲ್ ಅರ್ಥ ಆಗುತ್ತೆ ಸರ್. ರವಿ ಸರ್ ಹೇಳ್ತಿದ್ದಾರೆ ಸೈಕಲ್ ಹೊಡೆದು ಸಾಕಾಗಿದೆ ಲೈಫಲ್ಲಿ, ಸಾಕು. ಟೆಸ್ಟ್ ಮ್ಯಾಚ್ ಆಡ್ ಸಾಕಾಯ್ತು, 20 ಸಾಕಾಯ್ತು, 2020 ಆಡೋಣ ತಗೊಂಡಿದ್ದಾರೆ ಎಂ ಐ ರೈಟ್. ಆಮೇಲೆ ಇನ್ಸೂರೆನ್ಸ್ ಅದಕ್ಕೆ ಸೆಲೆಕ್ಟ್ ಮಾಡಿ. ಸೂಪರ್ ಸರ್. ವಾವ್ ವಾವ್, ಒಂದು ಜೋರು ಚಪ್ಪಾಳೆ ಸರ್. ಮುಂದುವರಿಬೇಕು, ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಅರ್ಥ ಆಗಿಲ್ಲ ಅಂದ್ರೆ ಅಲ್ಲೇ ಉಳ್ಬಿಡ್ತಿದ್ವಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಸಾಲ್ವ್ ಮಾಡ್ಬೇಕಾಯ್ತು ಸರ್. ಸೂಪರ್ ಸರ್. ಸುಮಾರು ಇದೆ, ಯಾರು ಮಾತಾಡ್ತಿಲ್ಲ ನೀವು. ಇದರಲ್ಲಿ ಫ್ರೆಂಡ್ಸ್ ಆಗಿದ್ರೆ ಇವತ್ತು ಫ್ರೆಂಡ್ಸ್ ಆದ್ರೆ ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿರ್ಬೋದಲ್ಲ. ಆಮೇಲೆ ಬೇರೆ ಕಡೆ ಎಲ್ಲ ಒಂದಿನ ಫ್ರೆಂಡ್ಸ್ ಆದ್ರೆ ಹುಟ್ಟೋಗ್ತಾರೆ. ಮಾತಾಡಲ್ಲ, ಬೇರೆ ಕಡೆ ಪರಿಚಯ ಆಗ್ತಾರೆ, ಬೇರೆ ಕಡೆ ಪರಿಚಯ ಆಗ್ತಾರೆ, ಸ್ನೇಹ ಆಗಲ್ಲ. ಸ್ನೇಹ ಆದವ್ರು ಆತ್ಮೀಯರಾಗಲ್ಲ. ಎಂ ಐ ಒಳಗಡೆ ಪರಿಚಯ ಆಗ್ತಾರೆ, ಸ್ನೇಹ ಆಗ್ತಾರೆ, ಆತ್ಮೀಯರಾಗ್ತಾರೆ. ಅದೇ ದಟ್ಟ ಬಿಡ್ಲಿ ಎಂ ಐ. ನಾವು ನಿಮ್ಮ ಮನೆಗೆ ಬಂದ್ರೆ ಹೆಸರು ಟೀ ಕೊಡ್ತೀರಿ. ಅದೇ ಇನ್ ಕೇಸ್ ನಿಮಗೆ ಪರಿಚಯ ಇರೋರ್ನ ಕರೆದು ಟೀ ಕೊಡಿ ನೋಡೋಣ. ಅದಕ್ಕೆ ಎಂ ಐ ಗ್ರೇಟ್ ಅಂದಿದ್ವಿ. ರಾಜಕೀಯ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಸ್ನೇಹ ಆಗಲ್ಲ. ಪರಿಚಯ ಆಗ್ತಾರೆ, ಸ್ನೇಹ ಆಗಲ್ಲ. ಸ್ನೇಹ ಆದವ್ರು ಆತ್ಮೀಯರಾಗಲ್ಲ. ಎಂ ಐ ಎಲೆಕ್ಷನ್ ಫಸ್ಟ್ ಪರಿಚಯ ಆಗ್ತೀವಿ, ಆಮೇಲೆ ಸ್ನೇಹ ಆಗ್ತೀವಿ, ಆಮೇಲೆ ಕೊನೆಗೆ ಹೇಳ್ತಾರೆ ಎಷ್ಟು ವರ್ಷ ಫ್ರೆಂಡ್ಸ್ ನಿಮ್ದು ಅಂತ. ಬ್ಯೂಟಿಯಸ್ ಆಪರ್ಚುನಿಟಿ ಏನು ಮೇಡಮ್ ಹೇಳಿದ್ರು. ಸಣ್ಣಮ್ಮ ಮೇಡಮ್ ಜೋರು ಚಪ್ಪಾಳೆ ಕೊಡ್ತಾರೆ. ಸಣ್ಣಮ್ಮ ಯಾವಾಗ ಹೇಳ್ತಾರೆ ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಇಡೀ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಮಾತಾಡೋದು ಅವ್ರೆ. ಬ್ರಾಂಡ್ ನ್ಯೂ ಟಿ ಸಿ, ನೇನು ಅಪ್ಕಮಿಂಗ್ ATC. ಸಣ್ಣಮ್ಮ ಮೇಡಮ್ ಜೋರು ಚಪ್ಪಾಳೆ ವೈ ಇನ್ನೂ ಪಕ್ಕಕ್ಕೆ ತಗೋಬೇಕು ನೀವು. ವೈ ಯಾಕೆ ಸುಮ್ಮನೆ ಎಂ ಐ ಇಬ್ರು ಜಾಯ್ನ್ ಮಾಡ್ಸಿ ಯಾರು ಮಾಡ್ತಾರೆ ಎಂ ಐ? 10 ಜನ ಜಾಯ್ನ್ ಮಾಡ್ಸಿ ಎಂ ಐ ಯಾರು ಮಾಡ್ತಾರೆ? ವೈ ಗೊತ್ತಿರಬೇಕು ಪ್ರಾಪರ್ ಆಗಿ. ಗೊತ್ತಿದ್ರೆ ಮಾತ್ರ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ಇಲ್ಲೊಂದು ಇಬ್ರು ಜಾಯ್ನ್ ಆಗಿಲ್ಲ ನೀವು ನನ್ನ ಕೈಯಲ್ಲಿ ಸಿಗ್ತೀರಿ. ನೀವು ಯಾರ ಕೈಗೂ ಸಿಗೋದು ಫ್ರೆಂಡ್ಸ್. ಮನೇಲಿದ್ರು ಇಲ್ಲ ಅನ್ನಿಸ್ಕೊಂಡ್ಬಿಡ್ತೀವಿ. ವೈ ಪ್ರಾಪರ್ ಆಗಿ ಗೊತ್ತಿದ್ರೆ ಮಾತ್ರ ಗ್ಯಾರಂಟಿ ಕೊಡ್ತೀನಿ. ನಾವು ಗೊತ್ತಿರೋ ಪರ್ ಮಂತ್ ಇನ್ಕಮ್ 10 lakh ಪರ್ ಮಂತ್. ಜಾಯಿನ್ ಆದಾಗ ಇಬ್ಬರು ಇಂಟ್ರೊಡ್ಯೂಸ್ ಮಾಡಕ್ಕೆ ಎಂ ಐ ಬಂದಿಲ್ಲ, 10 ಜನ ಇಂಟ್ರೊಡ್ಯೂಸ್ ಮಾಡಕ್ಕೆ ಎಂ ಐ ಬಂದಿಲ್ಲ. ಯಾವ ಇಬ್ಬರು ಬಂದು ಪ್ರಾಡಕ್ಟ್ ತಗೊಂಡಿರೋದು ಅದಕ್ಕೆ ಎಂ ಐ ಬಂದಿಲ್ಲ. ರೀಸನ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ವೈ ಎಂ ಐ ಮೇನ್ ದುಡ್ಡೇ ಸರ್. ಮೈನ್ ದುಡ್ಡು ನಿಜ ಮೇಡಮ್, ಮೈನ್ ದುಡ್ಡು ಇದೆ. ಬೇರೆ ಕಡೆ ದುಡಿದ್ರೆ ಒಂದು ಬೆನಿಫಿಟ್ ಅದ ಹಣ. ಎಂ ಐ ದುಡಿದ್ರೆ 15 ಬೆನಿಫಿಟ್. ದಟ್ಸ್ ಬ್ಯೂಟಿ ಆಫ್ ಎಂ ಐ.
ಒಂದು 14 ಫಾರಿನ್ ಟ್ರಿಪ್ ಹೋಗಿದ್ದೀನಿ MI ಯಲ್ಲಿ. 157 ಪ್ಲೇಸ್ ಟ್ರಾವೆಲ್ ಮಾಡಿದ್ದೀನಿ MI ಯಲ್ಲಿ ಡೊಮೆಸ್ಟಿಕ್. ಇಷ್ಟ ಬಂದಾಗ ಬದುಕೋ ಜಾಗ MI. ನನ್ನ ಪ್ರಕಾರ ಒಂದು ರೂಮ್ ಬೇಕು, ದೊಡ್ಡ ರೂಮ್. ನಾನು ಕೊಟ್ಟಿರೋ ಗೌರವನ ತಗೊಂಡು ಇಡಕ್ಕೆ, ನನಗೆ ಕೊಟ್ಟಿರೋ ರೆಸ್ಪೆಕ್ಟ್, ನನಗೆ ಕೊಟ್ಟಿರೋಂಥ ಬೊಕ್ಕೆಗಳು, ನನಗೆ ಕೊಟ್ಟಿರೋಂಥ ಮೊಮೆಂಟೋಸ್ಗಳು 10 ವರ್ಷದ ತಗೊಂಡ್ರದ್ದು 35,000 ರೂಪಾಯಿ. ಒಂದೇ ಮಾಡಾಗಿದ್ರೆ MI ಬೇಕಾಗಿಲ್ಲ ಡಿಫೆನ್ಸ್. ನೀವು ಕೆಲಸ ಮಾಡಿದ್ರೆ ಒಂದು ಹಣ ಮಾತ್ರ. ರೈಟ್ ಆರ್ ರಾಂಗ್ ಸರ್? ಮನುಷ್ಯ ಏನೆಲ್ಲ ಆಸೆ ಪಡ್ತಾರೋ ಬಯಸ್ತಾರಲ್ಲ ಅದೆಲ್ಲ ಸಿಗದೆ MI ಡಿಫೆನ್ಸ್. ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್, ಒಂದು ರೆಕಗ್ನೇಷನ್. ಹೊರಗಡೆ ಹಣ ಮಾಡಿದ್ರೆ ಟೈಮ್ ಸಿಗಲ್ಲ, ಟೈಮ್ ಇದ್ರೆ ಹಣ ಸಿಗಲ್ಲ. ಅವೆರಡೂ ಇನ್ನೊಂದು ಜನ ಗೊತ್ತಿಡಿಯಲ್ಲ. ಇವು 3 ಸಿಕ್ಕಿದ್ದೆಲ್ಲಿ ಅಂದ್ರೆ ನಂಗೆ MI ಡಿಫೆನ್ಸ್ ಸಚ್ ವಂಡರ್ಫುಲ್ ಅಪರ್ಚುನಿಟಿ. ಜಸ್ಟ್ ಪ್ರಾಡಕ್ಟ್ ತಗೊಂಡು MI ಮಾಡಿದ್ರೆ ಬೇಕಾಗಿಲ್ಲ ಡಿಫೆನ್ಸ್. ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ, ಇದು ನಮ್ಮ ಕಾಲದ ಅಪರ್ಚುನಿಟಿ ಅಲ್ಲ, ನಮ್ಮ ಮಕ್ಕಳ ಕಾಲದ ಅಪರ್ಚುನಿಟಿ. ನಾನು ಸಿನ್ಸಿಯರ್ ರಿಕ್ವೆಸ್ಟ್ 2030 ಗಟ್ಟಿಯಾಗಿ ಇಟ್ಕೋಬೇಕು, ನಾಲೆಡ್ಜ್ ಜೊತೆಗೆ ಗಟ್ಟಿಯಾಗಿ ಇಟ್ಕೋಬೇಕು, ಫೀಲ್ಡ್ ಜೊತೆಗೆ. ಜನರ ಜೊತೆ ಮಾತಾಡಿ, ನಿಲ್ಲಿಸ್ಬೇಡಿ. ಐದರ್ ಎಸ್ ಹೇಳಿ, ಐದರ್ ನೋ ಹೇಳಿ. ನಿಜವಾದ ಪಾಠ ಕಲಿಯೋದಲ್ಲಿ ಅಂದ್ರೆ ನಿಜವಾದ ಲೆಸನ್ ಯಾವುದಾದ್ರೂ ಸೊಸೈಟಿ. ಹೈಯೆಸ್ಟ್ ಪಬ್ಲಿಕ್ ಜೊತೆ ಯಾರು ಮಾತಾಡ್ತಾರೋ ಅವರೆಲ್ಲ ಶ್ರೀಮಂತರಾಗಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಪೊಲಿಟಿಷಿಯನ್. ಹಲೋ, ಯಾರು ಹೈಯೆಸ್ಟ್ ಪಬ್ಲಿಕ್ ಜೊತೆ ಇರ್ತಾರೋ ಅವರೆಲ್ಲ ರಿಚೆಸ್ಟ್ ಪೀಪಲ್ ಡೇ. ಅದಕ್ಕೆ ಎಕ್ಸಾಂಪಲ್ ಪೊಲಿಟಿಷಿಯನ್, ಅದಕ್ಕೆ ಎಕ್ಸಾಂಪಲ್ ಸ್ಪೋರ್ಟ್ಸ್ ಪರ್ಸನ್, ಅದಕ್ಕೆ ಎಕ್ಸಾಂಪಲ್ ಫಿಲ್ಮ್ ಇಂಡಸ್ಟ್ರಿ, ಅದಕ್ಕೆ ಎಕ್ಸಾಂಪಲ್ ಸ್ವಾಮೀಜಿ ಅವರು. ಹಲೋ, ರಾಂಗ್ ಸರ್. ಅದಕ್ಕೆ ಎಕ್ಸಾಂಪಲ್ ಪ್ರದೀಪ್ MI ಎಲೆಕ್ಷನ್ ಡಿಫೆನ್ಸ್. ಪಬ್ಲಿಕ್ ಜೊತೆ ಇರೋರು ವಸ್ತು ಜೊತೆ ಇರ್ತಾರೆ ಅವ್ರು ಶ್ರೀಮಂತರಾಗಲ್ಲ. ಮಷಿನ್ ಜೊತೆ ಯಾರು ಇರ್ತಾರೆ ಅವ್ರು ಶ್ರೀಮಂತರಾಗಲ್ಲ. ಯಾರು ಮನುಷ್ಯ ಜೊತೆ ಇರ್ತಾರೆ ಅವ್ರು ಶ್ರೀಮಂತ. ನಮ್ಮ ಮನುಷ್ಯ ಕಂಡ್ರೆ ಆಗ್ಬಾರಲ್ಲ ನಮಗೆ. ಮಿಡಿಲ್ ಕ್ಲಾಸ್ ಪೀಪಲ್ ಮನುಷ್ಯ ಕಂಡ್ರೆ ಆಗ್ಬಾರಲ್ಲ. ನಾಯಿಬೇಕಾದ್ರೆ ಪ್ರೀತಿ ಸಾಕ್ತೀವಿ. ಹೈಯೆಸ್ಟ್ ನೋಡಿ ಶ್ರೀಮಂತರಾದವರ ಪಬ್ಲಿಕ್ ಜೊತೆ ಇರೋದು. ಎಷ್ಟು ಅಗ್ರಿ ಮಾಡ್ತೀರಿ? ರೈಟ್ ಆರ್ ರಾಂಗ್? ನಮಗೆ ನೆಂಟು ಬಂದ್ರೆ ಆಗ್ಬಾರಲ್ಲ, ಜನಗಳಿಗೆ ಹಾಯ್ ಅಂತ ಹೇಳಕ್ ಬರಲ್ಲ, ಪ್ರೀತಿನ ಬರೀ ಅಷ್ಟೇ ಕೊಡಿ ಅಂತ ಕರೆಯಕ್ಕಾಗಲ್ಲ. ನೆಂಟ್ರಿಗೆ ಅದು ಗೊತ್ತು. ಹಲೋ, ಎಸ್ ಆರ್ ನೋ ಸರ್? ರೈಟ್ ಆರ್ ನೋ? ಬಟ್ ವೆರಿ ಇಂಪಾರ್ಟೆಂಟ್, ಯಾರು ಎಷ್ಟು ಪಬ್ಲಿಕ್ ಅಲ್ಲಿ ಇದ್ದಾರೆ ಅವರೆಲ್ಲ ಕೋಟಿಗಳು ದುಡ್ಡು ಮಾಡಿ ದುಡ್ಡಿದ ಹೋಗಲ್ಲ. ಅವರು ದುಡ್ಡು ತಲೆಯಿಂದ ಮಾಡ್ಕೋತಾರೆ. ಒಬ್ಬರ ಜೊತೆ ಬೆರೆಯೋದು ಅಂದ್ರೆ ನಮ್ಗೆ ಆಗ ಬರಲ್ಲ. ನಿಜನೋ ಸುಳ್ಳು? ವಾಸ್ತವ. ಹಣದ ರೂಪನೇ ಜನ, ಮಷೀನ್ ಅಲ್ಲ. ಹಣದ ಮೂಲ ಯಾವುದು? ಜನ. ಹ್ಯೂಮನ್ ಸೋರ್ಸ್ ಇಸ್ ದ ಬಿಗ್ಗೆಸ್ಟ್ ರಿಸೋರ್ಸ್. ಅರ್ಥ ಆದ್ರೆ ಗ್ಯಾರಂಟಿ ಕೊಡ್ತೀನಿ ಕರೋಡ್ಪತಿ. ಅರ್ಥ ಆಗಲಿಲ್ಲ ಅಂದ್ರೆ ನಮ್ಮ ಜೀವನ ಹೆಂಗೆ ಹೋಗ್ತಿತ್ತು ಹಾಗೆ. ಅದೇನಿಲ್ಲ, ಜೀವನ ಊಟ ಬಟ್ಟೆಗೆ ಸಮಸ್ಯೆ ಇಲ್ಲ. ಜೀವನ ಬೇರೆ, ಸಾಧನೆ ಬೇರೆ, ಡ್ರೀಮ್ ಬೇರೆ, ನೀಡ್ ಬೇರೆ. ಪಬ್ಲಿಕ್ ಜೊತೆ ನನಗೆ ಗೊತ್ತವರ ಕಂಫರ್ಟೇಬಲ್ ಯಾವತ್ತೂ ಕೊಡಲ್ಲ ಪಬ್ಲಿಕ್. ಬಿಕಾಸ್ ಯಾಕಂದ್ರೆ ನಾವೆಲ್ಲ ಊಟದಾಗೆಲ್ಲ ಚಟ್ನಿ ದೋಸ್ತಲ್ಲ. ಅವರು ನಮ್ಗೆ ಅವ್ರ ಪರಿಚಯ ಇಲ್ಲ, ಅವ್ರು ನಮ್ಗೆ ಪರಿಚಯ ಇಲ್ಲ. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನಮ್ಮ ಕಿಶಮೂರ್ತಿ ಸರ್ ಇದ್ದಾರೆ, ಪದೇ ಪದೇ ಅವ್ರ ಮನೆಗೆ ಹೋಗ್ತೀನಿ. 100 ಸರಿ ಹೋದ ಬೇಜಾರು ಮಾಡ್ಕೊಂಡ್ರು, ನಂಗೆ ಬೇಜಾರಾಗಬಾರ್ದು. ಯಾಕೆ ಹೇಳಿ? ನಾವು ಟೊಮೆಟೊ ಬೆಳಿತೀರ, ತೆಂಗಿನ ಮರ ಬೆಳಿತೀರೋದು. ಒಂದ್ಸರಿ ಹೋದ್ರೆ ಕಿಶಮೂರ್ತಿ ಸರಿ ಸಿಕ್ಲಿಲ್ಲ, 2 ಸರಿ ಹೋದ್ರೆ ಸಿಕ್ಲಿಲ್ಲ, 3 ಸರಿ ಹೋದ್ರೆ ಸಿಕ್ಲಿಲ್ಲ, ನೀವೇ ನಾವು ಕೈಗೆ ಸಿಗಲ್ಲ. ಬಹಳ ಇಂಪಾರ್ಟೆಂಟ್. ಬಿಸ್ನೆಸ್ ಮೆನ್ ಆಲ್ವೇಸ್ ಪೇಷನ್ಸ್. ನನಗೆ ಗೊತ್ತಿಲ್ಲ, ಕೂತ್ರೆ ಪ್ಲಾನ್ ಕೊಡ್ತೀರಿ, ಫಾಲೋ ಮಾಡ್ತೀರಿ, ಕ್ಲೋಸಿಂಗ್ ಮಾಡ್ತೀರಿ. ನಿಮ್ಗೆ 2 ಸರಿ ನೋಡ್ತೀರಿ, ತಡೆಯಕ್ಕಾಗಲ್ಲ. ರೈಟ್ ಆರ್ ರಾಂಗ್ ಸರ್? ಇವನ್ ಸಮ ಸಾಕು. ಅವ್ರು ಹೇಳ್ತಾರೆ ಬಿಸ್ನೆಸ್ ಬರಕ್ಕಿಂತ ಮುಂಚೆ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ. 10 ಸಾವಿರ ರೂಪಾಯಿ ಕೊಡೋದು. ರೈಟ್ ಆರ್ ರಾಂಗ್? ನಿಮಗೆ ಏನ್ ಅನ್ಸುತ್ತೆ? ಧಗ 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 ಅಂತ ಹೇಳ್ತಾರೆ. ಅಷ್ಟು ಹೆಲ್ಪ್ ಮಾಡಿದೆ ನಮ್ಮ ಮಗನಿಗೆ 10 ಸಾವಿರ ಕೊಟ್ಟಿಲ್ಲ. ನೀವು ದುಡ್ಡು ಕೊಡೋದು ಇಲ್ಲಿ ಆಧಾರ್ ಕಾರ್ಡ್ ಕಳ್ಸೋದು. ರೈಟ್ ಆರ್ ರಾಂಗ್ ಸರ್?
ನೀವು ಉರಿ ಬರುತ್ತೆ ಬರಲ್ವೋ? ಹೊಟ್ಟೆ ಹೋಗಿದ ತಗದ ಉರಿ ಪ್ರಾಣ ಕೊಟ್ಟು ಪಾನ್ ಕಟ್ಕೊಳ್ಳಲ್ವ? ಉರಿ ಬರುತ್ತೆ ಬರಲ್ವೋ? 10 ವರ್ಷದಿಂದ ಹಂಗೆ ಬಂದಿದೆಯಲ್ಲ. 44 ಜನ ಪ್ಲಾನ್ ಕೊಟ್ಟಿರೋದು ಜಾಲಿಗಳು ಎಷ್ಟು ಜನ? ಅವತ್ತೇ ಹೋಗ್ಬೇಕಾಗಿತ್ತು ನಂದು ಪ್ರಾಣ. ಕೂತಿರೋ ಕರೆಕ್ಟಾಗಿ ಹೇಳ್ತೀರಿ. ನೀವು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ 5 ಜನ ಭೇಟಿ ಮಾಡ್ತೀರಿ. ನೀವು ಹೆಂಗ್ ಬಂದು ಹೇಳ್ತೀರಿ ಅಂತ ಇಡೀ ಊರವ್ರಿಗೆಲ್ಲ ಹೇಳ್ಬಿಟ್ಟಿದೀನಿ ಅಂತ 17-5 ಜನ. ಹಲೋ, ಮಿಡ್ ಕ್ಲಾಸ್ ಪೀಪಲ್ ಆಲ್ವೇಸ್ ಕಾಮನ್ ಪೀಪಲ್. ಪಬ್ಲಿಕ್ ಜೊತೆ ಇರೋದು ಆಗಬಾರ್ದು. ಇಲ್ಲಿ ಒಂದು ಪ್ರಾಕ್ಟೀಸ್ ಮಾಡ. ಏನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ 140 ಕೋಟಿ ಜನ ನನ್ನವರು ಅಂತ. ಒಬ್ಬರೇ ಕೆಲಸ ಮಾಡಿದ್ರೆ 30 ವರ್ಷ ಬೇಕು ಶ್ರೀಮಂತರಾಗಲಿಕ್ಕೆ. ಟೀಮ್ ಜೊತೆ ಕೆಲಸ ಮಾಡಿದ್ರೆ 5 ವರ್ಷ ಸಾಕು ಶ್ರೀಮಂತರಾಗಲಿಕ್ಕೆ. ಲೈಫ್ ಲಾಂಗ್ ಕೆಲಸ ಮಾಡ್ತೀನಿ ಅಂದ್ರೆ ಇವತ್ತೇ ಬಿಟ್ಬಿಡಿ EMI-ನ. 5 ವರ್ಷ ಕೆಲಸ ಮಾಡಿ 50 ವರ್ಷ ಎಂಜಾಯ್ ಮಾಡಬೇಕು ಲೈಫ್ ನ ಅಂದ್ರೆ ಅದು EMI ಸ್ಟಾರ್ಟ್ ಮಾಡಿ ನಿಮ್ ಲೈಫ್ ಅಲ್ಲಿ ಏನ್ ದುಡ್ದಿದ್ದೀರೋ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಲೈಫ್ ಅಲ್ಲಿ ಏನ್ ದುಡ್ದಿದ್ದೀರೋ ಇದು ಸಚ್ ವಂಡರ್ಫುಲ್ ಆಪರ್ಚುನಿಟಿ. ಗ್ರಾಪ್ ಮಾಡಿ ಅಷ್ಟೇ. ಲೈಫ್ ಅಲ್ಲಿ ಏನ್ ದುಡ್ದಿದ್ದೀರೋ ಅಷ್ಟು ಬರ್ದಿರಿ ಒಂದ್ಸರಿ. 5 ವರ್ಷ ಬಿಟ್ಟು EMI ಒಂದ್ಸರಿ ಸೀರಿಯಸ್ ಆಗಿ ಫೋಕಸ್ ಮಾಡಿ. 5 ವರ್ಷ ಆ ಕಡೆ ಫೋಕಸ್ ಮಾಡಿ ಓನ್ಲಿ EMI. ನಿಮ್ಮ ಟೋಟಲ್ 30 ವರ್ಷ ಬರೀರಿ, ಇನ್ಕಮ್ ಬರೀರಿ. ಎಮ್ಮಲ್ಲ 5 ವರ್ಷ ಕೆಲಸ ಮಾಡಿದ ಮೇಲೆ 1 ವರ್ಷದ ಇನ್ಕಮ್ ಈಕ್ವಲ್ ಇವತ್ತು 30 ಇಯರ್ಸ್ ಜನರೇಟ್. 30 ವರ್ಷದ ಶ್ರಮ ಏನಾಗ್ತಿರಲ್ಲ ಅದಕ್ಕೆ ಈಕ್ವಲ್ 1 ಇಯರ್ EMI. ಲಾಸ್ಟ್ ಇಯರ್ ಇನ್ಕಮ್ 1,14,00,000 ರೂಪಾಯಿ ಡಿಫರೆಂಟ್ ನನ್ನ ಇನ್ಕಮ್ EMI ಲಾಸ್ಟ್ ಇಯರ್ ಇನ್ಕಮ್. ಪಾಯಿಂಟ್ ಏನು ಹೇಳ್ತೀನಿ ನನ್ನ ಪಾಯಿಂಟ್ ಏನಂದ್ರೆ ಈಗ ಲೈಫ್ ಲಾಂಗ್ ಕೆಲಸ ಮಾಡ್ಬೇಕನ್ಸಿದ್ರೆ EMI ಅವಶ್ಯಕತೆ ಇಲ್ಲ. 5 ವರ್ಷ ಜರ್ನಿ, 50 ವರ್ಷ ಫ್ರೀಡಮ್. ಟೊಮೊಟೊ ಅಲ್ಲ, ತೆಂಗಿನ ಮರ, ಪೈಪ್ ಲೈನ್. ಟೊಮೊಟೊನ ಬೆಳೆದ ಮೇಲೆ ಮಕ್ಕಳು ಕೊಡಕ್ಕಾಗಲ್ಲ ನೆಕ್ಸ್ಟ್ ಜನರೇಷನ್ಗೆ, ಯಾಕಂದ್ರೆ ಅದು ಬತ್ತೋಯ್ತದೆ 3 ತಿಂಗಳು. ತೆಂಗಿನ ಮರ ಮಕ್ಕಳು ಕೊಡ್ಬೋದು, ರೈಟ್ ಆರ್ ರಾಂಗ್ ಸರ್? ಜನ ಇಂಡಿಯಾದಲ್ಲಿ ಬೆಳೀತಿರೋದು ಟೊಮೊಟೊ. 90% ಜನ ಬೆಳೀತಿರೋದು ಯಾವ್ದನ್ನ? ಟೊಮೊಟೊ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ಲೇ. ನಮ್ ಜನಕ್ಕೆ ಮಿನಿಮಮ್ ಅಂದ್ರೆ 1-2 ಸಾವಿರ ರೂಪಾಯಿ ದುಡ್ಡು ಸಿಗ್ಲಿಲ್ಲ ಕೈಗೆ ಅಂದ್ರೆ ನೆಮ್ಮದಿಲ್ಲ ಅವ್ರಿಗೆ. ಪ್ರಾಬ್ಲಮ್ ಅದಲ್ಲ, ಆಲ್ರೆಡಿ ಮೈಂಡ್ ಸೆಟ್ ಬೇರೆ ಮಾಡಾಗಿದೆ ನಮ್ಗೆ. ಡಿಫೆನ್ಸ್ 21ನೇ ಶತಮಾನ, ಸರ್ವೈವ್ ದಿನ ಅಲ್ಲ, ಸಕ್ಸಸ್ ದಿನ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಕಾಲ ಬದಲಾಗಿದೆ, ಅಪರ್ಚುನಿಟಿ ಬದಲಾಗಿದೆ. ಜನ ಬಂಡವಾಳ ಹಾಕಿ ಟೀಮ್ ಕಟ್ಟಿದ್ದಾರೆ. EMI ಎಲೆಕ್ಷನ್ ಅಪರ್ಚುನಿಟಿ ಬಂಡವಾಳ ಹಾಕದೆ ಟೀಮ್ ಕಟ್ಟಂತ ಅವಕಾಶ EMI ಎಲೆಕ್ಷನ್ ಅಪರ್ಚುನಿಟಿ. ಟೀಮ್ ಕಟ್ಟಕ್ಕೆ ರೆಡಿ ಇದೀರಾ? ಒಬ್ಬೊಬ್ಬರ ಕೆಲಸ ಮಾಡೋದಕ್ಕಿಂತ ಟೀಮ್ ಜೊತೆ ವೈ ಗೊತ್ತಿಲ್ಲ. EMI ಯಾರು 2 ಜಾಯ್ನ್ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ, 3 ಜನ ಜಾಯ್ನ್ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ. ಹೇಳೋದು ಮಾತ್ರ ನಿಲ್ಲಿಸ್ಬೇಡಿ. ಕ್ಲಿಯರ್? 10 ಜನ ಜಾಯ್ನ್ ಆಗಿ ನೋ ಪ್ರಾಬ್ಲಮ್, 20 ಜನ ಜಾಯ್ನ್ ಆಗಿ ನೋ ಪ್ರಾಬ್ಲಮ್. 140 ಕೋಟಿ ಪಾಪ್ಯುಲೇಷನ್. ಹುಟ್ಟೋರ ಸಂಖ್ಯೆ ಜಾಸ್ತಿನ ಸಾಯೋರ ಸಂಖ್ಯೆ ಜಾಸ್ತಿನ? ನಿಮಗೆಲ್ಲ ಗೊತ್ತಿದ್ದ ಸೈಲೆಂಟ್ ಆಗ್ತೀರಿ. ಹಲೋ, 140 10 ಜನ ಹೇಳಿದ್ರು ಜಾಯ್ನ್, ನೋ ಪ್ರಾಬ್ಲಮ್, ಟೆನ್ಷನ್ ತಗೋಬೇಡಿ. 20 ಜನ ನೋ ಪ್ರಾಬ್ಲಮ್, ಟೆನ್ಷನ್ ತಗೋಬೇಡಿ. ತುಂಬಾ ಪೇಷನ್ಸ್ ಇದ್ರೆ 100 ಜನ ಪ್ಲಾನ್ ಕೊಡಿ. ಜಾಯ್ನ್ ಆಗಿಲ್ಲ 101 10 ಬರ್ತಾರೆ, ನೀವು ಕರೋಡ್ಪತಿ ಆಗ್ತೀರಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ EMI ಒಳಗಡೆ ಯಾವ್ದು ಬೇಕು ನಮಗೆ? ಎಕ್ಸೈಟ್ಮೆಂಟ್. ಆಗಲ್ಲ ಹೊರಗಡೆ ಅದನ್ನೇ ಮಾಡ್ಕೊಬಿಡಿ. ಅದನ್ನ ಎಲ್ಲಿರ್ಬೇಕು ಎಕ್ಸೈಟ್ಮೆಂಟ್? ಹಾಲ ಹೈ ಕಾಂಟ್ಯಾಕ್ಟ್ ಎದೆ ಹಿಂಗಿರ್ಬೇಕಲ್ಲಿ. ಮನೆಯಲ್ಲಿ ಇಲ್ಲಿ ಸರಿ, ಮನೆಯಲ್ಲಿ ಹುಲಿ ತಪ್ಪ್ಯಾರು ಮಾಡಬಾರ್ದು. ಪಬ್ಲಿಕ್ ಜೊತೆ ಇರೋದು. ನೆಕ್ಸ್ಟ್ ಪಾಯಿಂಟ್ ಹೋಗ್ಲಾ? ಎಸ್, ಒಂದು ಜೋರು ಚಪ್ಪಾಳೆ ನೋಡು. ನೋಡ್ವಾ ವೈ? ನೋಡ್ವಾ? ಎಸ್ ಬಾಸ್. ಒಂದು ಎಂಪ್ಲಾಯ್ ಜಗತ್ತಿನಲ್ಲಿ ಲೀಗಲ್ ಹಣ ಮಾಡ್ತಿರೋ, ಬೇಗ ಹೇಳ್ಕೊಂಡು ಹೋಗ್ತೀನಿ ನಾನು. ಲೀಗಲ್ ಹಣ ಮಾಡ್ತಿರೋ 4 ಜನ. ಒಂದು ಎಂಪ್ಲಾಯ್, ಇನ್ನೊಂದು ಸೆಲ್ಫ್ ಎಂಪ್ಲಾಯ್, ಇನ್ನೊಂದು ಬಿಸಿನೆಸ್ ಮ್ಯಾನ್, ಮತ್ತೆ ಇನ್ವೆಸ್ಟರ್. ರೈಟ್? ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ಇದ್ರಲ್ಲಿ ಯಾವ್ದ್ರಲ್ಲಿ ಇರ್ಬೇಕಂತ ನಿಮ್ಗೆ ಆಸೆ?
ಕೇಳಿಸ್ಲಿಲ್ಲ ಕೇಳಿಸ್ಲಿಲ್ಲ ಕೇಳಿಸ್ಲಿಲ್ಲ. Right. ಹಾಗಾದ್ರೆ ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಡಿಫರೆನ್ಸ್. ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ 90% ಜನ ಇರೋದು ನಾವು. ಎಂಪ್ಲಾಯ್ ಅಂದ್ರೆ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಸ್ವಂತ ಉದ್ಯೋಗ. ಲೀಗಲ್ ಆಗಿ ಜಗತ್ತಲ್ಲಿ ಹಣ ಮಾಡ್ತಿರೋರು 4 ಕೆಟಗರಿ ಜನ ಮಾತ್ರ. ಒಂದು ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮ್ಯಾನ್, ಇನ್ವೆಸ್ಟರ್. ನಿಮ್ಗೆ ಲೈಕ್ ಆಗಿದೆ ಈ ಭಾಗನ ಈ ಭಾಗನ? ಹಾಗಾದ್ರೆ 20 ವರ್ಷ ಎಲ್ಲೊಟ್ಟೋಗಿದೆ ಈ ಕಡೆ. ನಿಮ್ಮ ಮಕ್ಕಳು ಓದಿದ್ಮೇಲೆ ಏನ್ ಸೇರಿಸ್ತೀರಿ? ಇಲ್ಲಿ ಸುಳ್ಳು ಸುಳ್ಳು ಹೇಳೋದು ನೀವು. ಸುಳ್ಳು ಹೇಳೋದು ನಾನು ಹೇಳೋದು. ಒಂದು ಮಗುಗೆ ಚಾಕ್ಲೇಟ್ ಕೊಟ್ಬಿಟ್ಟು 100 ರೂಪಾಯಿ ಕೊಟ್ಟು ಯಾವ ಸೆಲೆಕ್ಟ್ ಮಾಡುತ್ತೆ? ಚಾಕ್ಲೇಟ್. ಒಂದು ಮಗನಿಗೆ ಮಾಣಿಕೆ ಕೊಟ್ಬಿಟ್ಟು ಬಾಳೆಹಣ್ಣು ಕೊಟ್ಟು ಯಾವ ಸೆಲೆಕ್ಟ್ ಮಾಡುತ್ತೆ? ಬಾಳೆಹಣ್ಣು. ಒಬ್ಬ ಜಾಬ್ ಮುಗಿಸ್ಕೊಂಡು ಸ್ಟಡಿ ಮುಗಿಸ್ಕೊಂಡು ಬಂದಿರ್ತಾನೆ, ಅವನು ಬಂದ್ಬಿಟ್ಟು ನಿಮ್ಗೆ ತಿಂಗಳಿಗೆ 1 ಲಕ್ಷ ಸ್ಯಾಲರಿ, 1 ಕೋಟಿ ಮಾಡೋ ಆದಾಯ ಇದೆ, ಅವಕಾಶ ಇದೆ ಅಂತ ಬರ್ತಾರೆ. ನೀವು ಹೇಳಿದ್ದೆಲ್ಲ ಸುಳ್ಳಲ್ಲ. ನಿಮ್ಮ ಮಕ್ಕಳನ್ನ ಸೇರಿಸಬೇಕಾಗಿರೋದು ಎಲ್ಲಿಗೆ? ಇಲ್ಲೇ. 90% ಜನ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, 30 ಇಯರ್ಸ್ ಕೆಲಸ ಡಿಫರೆನ್ಸ್ ಇವ್ರದ್ದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳೋದು ಒಂದು ಹೇಳ್ತೀರಿ ಹೇಳ. ಎಸ್. ಈ ಕತ್ತೆಗೆ ಕ್ಯಾರೆಟ್ ಕಟ್ಬಿಟ್ರೆ ಏನ್ ಮಾಡುತ್ತೆ? ಕತ್ತೆ ಇಲ್ಲಿದೆ, ಮಧ್ಯ ಕಟ್ಬಿಟ್ಟು ಇಲ್ಲಿ ಕ್ಯಾರೆಟ್ ಕಟ್ಬಿಡುದು ಮಧ್ಯ. ಅದಕ್ಕೆ ಸುಮ್ಮನೆ ನೋಡುತ್ತೆ ಕತ್ತೆ, ಕ್ಯಾರೆಟ್ ಸಿಗಲ್ಲ. ಕನ್ಸನ್ ಸೈಸ್ ಅಂತ ಅಸ್ತ್ರ ಯಾವ್ದು ಇದ್ರೆ ಅದು ಜಾಬ್. ರೈಟ್ ಆರ್ ರಾಂಗ್? ಇದು ನನ್ನ ಸ್ಟೇಟ್ಮೆಂಟ್. ರತನ್ ಟಾಟಾ ಅವರು ಹೇಳ್ತಾರೆ 21ನೇ ಶತಮಾನ ಯಾರು ಬಿಸ್ನೆಸ್ ಮಾಡ್ತಾರೆ ಅವರು ಸುವರ್ಣ ಯುಗ. 21ನೇ ಶತಮಾನ. ಇದು ನನ್ನ ಸ್ಟೇಟ್ಮೆಂಟ್. ವೆರಿ ಇಂಪಾರ್ಟೆಂಟ್. ಯಾವ ಕೆಟಗರಿ ಇರ್ಬೇಕಂತ ಆಸೆ ನಮ್ಗೆ? ನೀವು ಇರ್ಬೇಕಂತ. ಹಾವು ಇಲ್ಲೇ ಬಾಯಿಂದ ಹೇಳೋದು ಮಾತ್ರ ಅಲ್ಲಿ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲಿ. ಬಟ್ ರಾಬರ್ಟ್ ಇ ಕಿಯೋಸಾಕಿ ಅವರ ಸ್ಟೇಟ್ಮೆಂಟ್, ಎಕ್ಸ್ಪ್ರೆಷನ್ ಆಫ್ ಅಮೆರಿಕಾ. ಅವ್ರ ಕೈ ಮಾಡೋದು ಗ್ರೇಟೆಸ್ಟ್ ಪರ್ಸನ್ ರಾಬರ್ಟ್ ಇ ಕಿಯೋಸಾಕಿ. ಕ್ಯಾಸ್ಪೋ ಕ್ವಾಡ್ರೆಂಟ್ ಒಂದು ಸ್ಲೈಡ್ ಇದೆ, ನೋಡೋಣ. ರೈಟ್. ಈಗ ನೋಡೋಣ ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್. ನಾವು ಅತಿ ಬುದ್ಧಿವಂತರು ನಾವೇ, ಅತಿ ಹಾರ್ಡ್ ವರ್ಕ್ ಮಾಡೋದು ನಾವೇ, ಅತಿ ಬುದ್ಧಿವಂತರು ನಾವೇ, ಅತಿ ಟ್ಯಾಲೆಂಟ್ ಇರೋದು ನಾವೇ, ಹೈಯೆಸ್ಟ್ ಮಲ್ಟಿ ಟ್ಯಾಲೆಂಟ್ ನಾವೇ, ದೇವರಿಂದ ಒಳ್ಳೆಯವರು ನಾವೇ, ದುಡ್ಡು ಬಿಟ್ಟು. ನೋಡಿ, ನಮ್ಮ ತಂದೆ ತಾಯಿಗಳು ಬಹಳ ಒಳ್ಳೆಯವರು ಡಿಫರೆನ್ಸ್. ಆದ್ರೂ 20 ಲಕ್ಷ ಸಾಲ ಇದೆ ಅವರು. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ಬಟ್ ಒಳ್ಳೆಯವರಾಗಿದ್ದು ದುಡ್ಡು ಬರ್ಬೇಕಲ್ಲ. ನಾವೆಲ್ಲರೂ ಒಳ್ಳೆಯವರೇ, ಹಾರ್ಡ್ ವರ್ಕ್ ನಾವು, ಶ್ರಮಜೀವಿ ನಾವು. ಬೆಳಿಗ್ಗೆ 5 ಗಂಟೆಗೆ ನಾವೇ ಓಪನ್ ಮಾಡೋದು ಹೋಟೆಲ್ನ. ಪಾತ್ರ ತಿಳಿಯೋದು ಮಾತ್ರ ಕಸ್ಟಮರ್ ಗೊತ್ತಾಗಲ್ಲ, ಅಷ್ಟು ಒಳಗೆ ನೋಡ್ಕೊಂಡು ಬರೋದು ನಾವೇ. Yes or no, sir? Yes or no? 24 bars ಅದಕ್ಕೆ ಕೇಳಿದ್ದು why MI ಇಬ್ರು ಜಾಯಿನ್ ಮಾಡ್ಸಕಲ್ಲ. MI ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ನಮ್ಗಿರೋದು 24 ಗಂಟೆ. ಎಷ್ಟು ಗಂಟೆ? ನಮ್ಗಿರೋದು 24 hours. ಹೈಯೆಸ್ಟ್ ಶ್ರಮಜೀವಿ ಡಿಫರೆಂಟ್ ನಾವು. ಎಲ್ಲೂ ಹೋಗಲ್ಲ, ಬರೀ ಕೆಲಸ ಕೆಲಸ ಕೆಲಸ. ಯಾವಾಗ ನೋಡಿದ್ರು ಬಿಸಿ. ಹೈಯೆಸ್ಟ್ ಬಿಸಿ ಆಗೋದು ನಾವೇ, ಜೋಬಲ್ ದುಡ್ಡಿಲ್ಲ. ನೋ ಟೈಮ್, ನೋ ಮನಿ, ನೋ ಸೆಕ್ಯೂರಿಟಿ, ಆಲ್ವೇಸ್ ಬಿಸಿ. ನೋ ಟೈಮ್, no money, no security, but always busy. ಒಂದ್ಸರಿ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ, ನೀವು ಶ್ರಮ ಚೆಕ್ ಮಾಡಿ. ನಾನು ನೀವೆಲ್ಲ ಕೇಳ್ಕೊಳ್ಳಿ. ಹಲೋ, ನನ್ನ ಅಕೌಂಟ್ ಅಲ್ಲಿ 50 ಲಕ್ಷ ಇದೆ ಅನ್ನೋ ಒಬ್ಬರು ಕೈ ಎತ್ತಿ. 30 ವರ್ಷದ ಕೆಲಸ ಮಾಡಿದ್ದೀವಿ. ಇಲ್ಲ ಡಿಫರೆನ್ಸ್. ರೊಟೇಷನ್ ಮನಿ ಇದೆ, ಸೇವಿಂಗ್ ಮನಿ ಇಲ್ಲ. ಎಸ್ ಆರ್ ನೋ ಸರ್? ಚೀಟಿ ದುಡ್ಡೆಲ್ಲ ನಾನು ಕೇಳಿದ್ದು. ಹಾ, ಚೀಟಿ ದುಡ್ಡು ಎತ್ಕೊಂಡು ಬಂದವಲ್ಲ 5 ಇರೋದು. ರೈಟ್. 24 hours ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ 24. ನೋಡಿ, ಶ್ರಮಜೀವಿ ನಾವೇ, ಆದ್ರೂ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀವಿ ನಾವು. ಬೆಳಗ್ಗೆ ಸಂಜೆ ನಾವೇ ಹೆಂಡತಿ ಮಕ್ಕಳು ಬಿಟ್ಟು ಕೆಲಸ ಮಾಡಿದೀವಿ. ಮರಿಬೇಡಿ. ಫ್ಯಾಮಿಲಿ ನಾವು ಹೋಗಿಂತ ಮುಂಚೆ ಮನೆಗೆ ಶ್ರಮ ಪಡ್ತಿದ್ದಾರೆ. ನಿಜನೂ ಸುಳ್ಳು? ರೈಟ್ ಆರ್ ರಾಂಗ್? ಶ್ರಮ ಪಡ್ತಿದ್ದಾರೆ, ಬಟ್ ಶ್ರಮಜೀವಿ ನಾವೇ. ಬಟ್ ಸೆಲ್ಫ್ ಎಂಪ್ಲಾಯ್ ಜಸ್ಟ್ ಹಿಂಗಿದೆ ನಮ್ಮ ಲೈಫ್ ಸ್ಟೈಲ್.
ಹಾಗಾದ್ರೆ ನೋಡೋಣ ಏನಿರ್ಬೋದು ಇವ್ರು ಹಂಗಾಗ್ಲಿಕ್ಕೆ. ನೋಡೋಣವಾ ನಾವು ನಮ್ಮ ತಂದೆ ಎಲ್ಲರೂ ಒಂದ್ಸರಿ ನೆನೆಸ್ಕೊಂಡ ಇವ್ರೇನೇನ್ ಮಾಡಿದ್ರು ಅಂತ ನೋಡ್ಬೋದಾ. ಮೊದಲನೇದು ಏನು ಇವ್ರು ಬಡವರಾಗ್ಲಿಕ್ಕೆ ಒಬ್ರೆ ಮಾತು ಕೇಳ್ಕೊಂಡು ಹೋಗ್ಬಿಡ್ತೀವಿ. ನಾಳೆಯಿಂದ ಒಬ್ರೆ ನಾನು ಎಮ್ ಫುಲ್ ಟೈಮ್ ಮನಿ ಅಂತ ಎಲ್ಲರೂ ಕರಿತೀರ, ಪಾರ್ಟ್ ಟೈಮ್ ಮನಿ, ಆಮೇಲೆ ಫ್ರೀ ಟೈಮ್ ಮನಿ, ಆಮೇಲೆ ಪಾರ್ಟ್ ಟೈಮ್ ಮನಿ, ಆಮೇಲೆ ಫುಲ್ ಟೈಮ್ ಮನಿ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಾವು ಇರೋ ಜಾಗ ಅರ್ಥ ಆಗಿಲ್ಲ ಅಂದ್ರೆ ಅದೇ ಜಾಗ ಕಂಟಿನ್ಯೂ ಆಗ್ಬಿಡ್ತೀರಿ. ರೈಟ್ ಆರ್ ರಾಂಗ್? ಎಸ್ ಆರ್ ನೋ ಸರ್? ವೆರಿ ಇಂಪಾರ್ಟೆಂಟ್. ಯಾಕೆ ನಾವು ಬಡವರಾಗ್ತೀವಿ? ಶ್ರಮಜೀವಿಗಳಲ್ಲ. ಎಲ್ಲ ಟ್ಯಾಲೆಂಟ್ ನಮ್ಮ ಹತ್ರನೇ. ಡಿಫರೆನ್ಸ್ ಡಾಕ್ಟರ್ ಇನ್ ಕೇಸ್ ಹುಷಾರಿಲ್ಲ ಅಂದ್ರೆ ಆಪರೇಷನ್ ಮಾಡಬೇಕು, ಮಗನ ಕಳ್ಸಕ್ಕಾಗತ್ತಾ? ಇಲ್ಲ. ಒಬ್ರೆ ನೀವು ಮಾಡೋ ಕೆಲಸ ಇನ್ನೊಬ್ರು ಇಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಯಾವ ವ್ಯಕ್ತಿ ಇಂಡಿವಿಜುವಲ್ ಕೆಲಸ ಮಾಡ್ತಾನೋ 10 ವರ್ಷ ಚೆನ್ನಾಗಿರ್ತಾನೆ, 10 ವರ್ಷ ಡಲ್ ಆಗಿರ್ತಾನೆ. ರೈಟ್ ಆರ್ ರಾಂಗ್ ಸರ್? 10 ವರ್ಷ ನೋಡ್ಬೇಕು, ಮೈ ಕೈ ಎಲ್ಲ ಚಿನ್ನ ಇರುತ್ತೆ. ಆಮೇಲೆ ಕೇಳ್ತಾನೆ ಹಬ್ಬನೂ ಇರಲ್ಲ, ಯಾವ ಇರಲ್ಲ, 10 ವರ್ಷ ಮಾತ್ರ ಹಬ್ಬ. 10 ವರ್ಷ ಇಂಡಿವಿಜುವಲ್ ವರ್ಕ್. ಎಸ್ ಆರ್ ನೋ ಸರ್? ಇಂಡಿವಿಜುವಲ್ ಗ್ಯಾರಂಟಿ. ಅದು ಬಹಳ ಇಂಪಾರ್ಟೆಂಟ್. ಬಡವರು ಆಗ್ಲಿಕ್ಕೆ ಕಾರಣ ಆಕ್ಟಿವ್ ಇದ್ರೆ ದುಡ್ಡು ಇರೋದ್ರಿಲ್ಲ. ಬ್ಲಡ್ ಇರೋರು ಮಾತ್ರ ದುಡ್ಡು. ನೀವು ದುಡಿಯೋ ಜಾಗದಲ್ಲಿ ವೆಚ್ಚ ಮಾಡ್ಕೋಬೇಡಿ. ನಾವಿಲ್ಲ ಅಂದ್ರೆ ಅದೇ ಬರೋ ದಾರಿಯೋ. ನೋ ವೇ ಸರ್. ತೆಂಗಿನ ಮರ ನೆನೆಸ್ಕೊಳ್ಳಿ, ನಾವಿಲ್ಲ ಅಂದ್ರೆ ಫಲ ಕೊಡುತ್ತದೆ. ನಾವು ಬೆಳಿತಾರೆ ಟೊಮೊಟೊ ತಿಂದಿದ್ವಿ, ಮುಗಿದೋಯ್ತು ಅಷ್ಟೇ. ಕಸ ಆಯ್ತು, ಆಮೇಲೆ ಕೊನೆ ಮತ್ತೆ ದುಡಿಯೋದು. ಎರಡನೇ ರೀಸನ್ ಯಾವುದು? ಆಕ್ಟಿವ್ ಇದ್ರೆ ದುಡ್ಡು ಇರೋದ್ರಿಲ್ಲ. ಮೂರನೇದು ಲಿಮಿಟೆಡ್ ಇನ್ಕಮ್. 30 ಬಂದ್ರೆ ದೇವ್ರು ಬೆಳ್ಕೋತೀವಿ, 40 ಬಂದ್ರೆ ಸಾಕಪ್ಪ ಅಂತ. ಕೋಟಿ ಬೇಕಂತ ಎಲ್ಲರೂ ಕೇಳೋಣ. ದಯವಿಟ್ಟು ಬದಲಾಯಿಸೋಣ, ದಯವಿಟ್ಟು ಬದಲಾಯಿಸೋಣ. ಇದು ನಂದಲ್ಲ, ಜಗತ್ತಿನ ಶ್ರೀಮಂತ ವ್ಯಕ್ತಿ ಹೇಳಿರೋಂಥ ಸ್ಟೇಟ್ಮೆಂಟ್ ಇದು. ಇದಕ್ಕೆ ರಿಚ್ ಪೀಪಲ್ ಅವ್ರ ಹತ್ರ ಟ್ರೈನಿಂಗ್ ತಗೋತಾರೆ, ನಾವಲ್ಲ. ಅವ್ರು ಹೇಳಿರೋಂಥ ಸ್ಟೇಟ್ಮೆಂಟ್ ಇದು.